ಎರಡನೇ ಅಧ್ಯಾಯದ ಯಸ್ಸರ್ವತ್ರಾನಭಿಸ್ನೇಹಃ ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಃ ಸರ್ವತ್ರ ಅನಭಿಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅಂದ್ರೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಮುಂದೆ ಬರ್ತಾ ಹೋಗುತ್ತೆ. ಅಂದ್ರೆ ಅದೇ ಈ ಯಾರ ಒಂದು ತಿಳುವಳಿಕೆ, ಯಾರ ಒಂದು ಬುದ್ಧಿಶಕ್ತಿ ಸ್ಥಿರವಾಗಿ ನಿಂತಿದೆ ಅಂತ ಹೇಳಿದ್ರೆ ಯಹ ಸರ್ವತ್ರ ಅನಭಿಸ್ನೇಹ. ಸ್ನೇಹ ಅಂದ್ರೇನು? ಒಂದು ಬಾಂಧವ್ಯ. ಈಗ ಉದಾಹರಣೆಗೆ ಸ್ನೇಹ ಅಂದ್ರೆ ಸರಿಯಾದ ಅದಕ್ಕೆ ಪದಕ್ಕರ್ಥ ಜಿಡ್ಡು ಅಂತ ಅರ್ಥ. ಈಗ ನೋಡಿ, ನಾವು ಹಿಟ್ಟನ್ನ ಕಲಸ್ಬೇಕಾದ್ರೆ ಅದರಲ್ಲೊಂದು ನಾವು ಕಲಿಸ್ಲಿಕ್ಕೆ ಹಾಲು ಹಾಕ್ತೀವೋ, ನೀರು ಹಾಕ್ತೀವೋ, ಎಣ್ಣೆ ಹಾಕ್ತೀವೋ, ಏನೇ ಆಗ್ಲಿ ಅದರಲ್ಲೊಂದು ಸ್ನೇಹ ಎಂಬ ಒಂದು ಗುಣ ಇರುತ್ತೆ. ಅಂದ್ರೆ ಸ್ನೇಹ ಅಂದ್ರೆ ಏನು? ಆ ಎಲ್ಲಾ ಹಿಟ್ಟನ್ನ ಒಟ್ಟು ಮಾಡುವ ಒಂದು ಸಾಮರ್ಥ್ಯ ಅಲ್ವಾ. ಪುಡಿ ಪುಡಿಯಾಗಿ ರವೆಯಾಗಿ ಇರತಕ್ಕಂತ ಹಿಟ್ಟನ್ನ ಒಟ್ಟು ಮಾಡುವಂತ ಒಂದು ಸಾಮರ್ಥ್ಯಕ್ಕೆ, ಆ ಜಿಡ್ಡಿಗೆ ಸ್ನೇಹ ಅಂತ ಕರೀತಕ್ಕಂಥದ್ದು. ಅಂದ್ರೆ ನಮಗೆ ಬಾಂಧವ್ಯದ ವಿಷಯದಲ್ಲಿ ಹೇಳಬೇಕು ಅಂತಾದ್ರೆ ಒಬ್ಬರನ್ನೊಬ್ಬರು ಹಚ್ಚಿಕೊಳ್ಳೋದು. ವಿಪರೀತವಾಗಿ ನಾವು ಒಬ್ಬರನ್ನೊಬ್ಬರು ಹಚ್ಕೊಂಡಿರ್ತೀವಿ, ಅದಕ್ಕೆ ಸ್ನೇಹ. ಆದರೆ ಸ್ನೇಹ ಇರಬಹುದು, ಅಭಿಸ್ನೇಹ ಎಂಬುದು ಇರಬಾರದು. ಅಭಿಸ್ನೇಹ ಅಂದ್ರೆ ವಿಪರೀತವಾಗಿ ಹಚ್ಕೊಳ್ಳೋದು. ಅವರನ್ನ ನೋಡಿಲ್ಲ ಅಂದ್ರೆ ಆಗಲ್ಲ, ಅವರನ್ನ ಮಾತಾಡಿಲ್ಲ ಅಂದ್ರೆ ಆಗಲ್ಲ, ಅಥವಾ ಅವ್ರಿಗೇನೋ ತೊಂದರೆ ಆದರೆ ಅದರಿಂದ ನನಗೆ ತೊಂದರೆ ಆಗಿರತಕ್ಕಂತಹ ಒಂದು ಭಾವನೆ. ಹೀಗೆಲ್ಲ ವಿಪರೀತವಾಗಿ ಒಬ್ಬ ವ್ಯಕ್ತಿಯನ್ನ ನಾವು ಹಚ್ಚಿಕೊಳ್ಳುವಂಥದ್ದು. ವ್ಯಕ್ತಿಯನ್ನಿರಬಹುದು, ಯಾವುದೋ ಒಂದು ಘಟನೆಯನ್ನ, ವಸ್ತುವನ್ನ, ಏನೋ ಒಂದನ್ನಿರಬಹುದು. ಅಂತೂ ಯಾವುದನ್ನೇ ಆಗಲಿ, ಅದು ವ್ಯಕ್ತಿ, ವಸ್ತು, ಘಟನೆ ಏನನ್ನಾದ್ರೂ ಕೂಡ ವಿಪರೀತವಾಗಿ ಯಾವುದು ಕೂಡ ಹಚ್ಕೊಳ್ಬಾರದು. ಯಾಕಂದ್ರೆ ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತಾರೆ. ಜಾಸ್ತಿ ಆಯ್ತು ಅಂತ ಆದ್ರೆ ಅಮೃತನೂ ವಿಷದಂತೆ ಆಗಿಬಿಡತ್ತಲ್ವಾ. ಹಾಗಾಗಿ ನಮಗೆ ಪ್ರತಿಯೊಬ್ಬರಲ್ಲೂ ಕೂಡ ಸ್ನೇಹ ಇರಬೇಕು, ಆದರೆ ವಿಪರೀತ ಬಾಂಧವ್ಯ ಇರಬಾರದು. ಅದನ್ನೇ ಕೃಷ್ಣ ಮುಂದೆ ಹೇಳ್ತಾನೆ, ಪತ್ರ ಮಿವಾಂಭಸ ಅಂತ ಹೇಳುವಂತ ಒಂದು ಮಾತು ಬರುತ್ತೆ. ನಾವು ಇರಬೇಕು. ಹೇಗಿರಬೇಕು? ಕಮಲದ ಎಲೆ ನೀರಲ್ಲೇ ಇರುತ್ತೆ, ಆದರೆ ನೀರು ಕಮಲದ ಎಲೆಗೆ ಅಂಟುಕೊಳ್ಳೋದಿಲ್ಲ. ಹಾಗೆ ನಾವಿರಬೇಕು, ಎಲ್ಲರ ಜೊತೆಯಲ್ಲಿ ಇರಬೇಕು. ಯಾರ ಜೊತೆಯೂ ಕೂಡ ವಿಪರೀತವಾದ ಬಾಂಧವ್ಯ ಅನ್ನೋದು ಇರಬಾರದು. ಅನಭಿಸ್ನೇಹ ಅದು ಅಂತ ಇಂಥ ಕಡೆ ಅಂತಿಲ್ಲ, ಸರ್ವತ್ರ ಏನೇನು ಲೌಕಿಕ ಪದಾರ್ಥಗಳು, ಲೌಕಿಕ ವಿಚಾರಗಳು ಅಂತಿದ್ದಾವೋ ಆ ಎಲ್ಲಾ ವಿಚಾರಗಳಲ್ಲೂ ಕೂಡ ಅನಭಿಸ್ನೇಹ, ವಿಪರೀತವಾಗಿರ್ತಕ್ಕಂತಹ ಸ್ನೇಹ ಇರಬಾರದು. ಏನ್ರ ಬಗ್ಗೆ? ತತ್ತತ್ ಪ್ರಾಪ್ಯ ಶುಭಾಶುಭಂ. ತತ್ತತ್ ಪ್ರಾಪ್ಯ ಶುಭಾಶುಭಂ. ಕೆಲವೊಮ್ಮೆ ಶುಭ ಆಗತ್ತೆ, ನಮಗೆ ಒಳ್ಳೇದಾಗತ್ತೆ, ಕೆಲವೊಮ್ಮೆ ಅಶುಭ ಆಗತ್ತೆ. ಶುಭದ ಬಗ್ಗೆ ವಿಪರೀತವಾಗಿರತಕ್ಕಂಥ ಪ್ರೀತಿ, ಅಶುಭದ ಬಗ್ಗೆ ವಿಪರೀತವಾಗಿರತಕ್ಕಂಥ ದುಃಖ, ಅಥವಾ ವಿಪರೀತವಾಗಿರತಕ್ಕಂಥ ದ್ವೇಷ, ಅಥವಾ ಒಳ್ಳೇದು ಕೆಟ್ಟದ್ದು. ಒಳ್ಳೆಯದರ ಬಗ್ಗೆ ವಿಪರೀತ ಬೇಕು ಅಂತ ಬಯಕೆ, ಕೆಟ್ಟದರ ಬಗ್ಗೆ ಬೇಡ ಬೇಡ ಅಂತ ಒಂದು ದ್ವೇಷ. ಈ ತರ ಯಾವುದೂ ಇಲ್ಲ. ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ನಮಗೆ ಒಳ್ಳೇದಾಗತ್ತೆ, ಕೆಟ್ಟದ್ದಾಗತ್ತೆ. ಯಾವುದನ್ನೂ ಕೂಡ ವಿಪರೀತವಾಗಿ ಹಚ್ಚಿಕೊಳ್ಳಬಾರದು. ಆಯಾಯ ಶುಭಾಶುಭಗಳನ್ನ ಪಡೆದರೂ ಕೂಡ ನ ಅಭಿನಂದತಿ ನ ದ್ವೇಷ್ಟಿ. ಯಾವುದನ್ನು ವಿಪರೀತವಾಗಿ ಮೆಚ್ಚಿಕೊಂಡು ತಲೆ ಮೇಲಿಟ್ಟು ಕುಣಿಯೋದು ಅದೂ ಇಲ್ಲ. ಯಾಕಂದ್ರೆ ನಾವು ಯಾವ್ದನ್ನಾರು ವಿಪರೀತ ಹಚ್ಚಿಕೊಂಡು ತಲೆ ಮೇಲೆ ಇಟ್ಟುಕೊಂಡು ಕೂತ್ಕೊಂಡ್ರೆ ಅದರಿಂದ ಏನೋ ತೊಂದರೆ ಆಯ್ತು ಅಂತ ಆದಾಗ ಎಷ್ಟು ದುಃಖ ಆಗತ್ತೆ. ವಿಪರೀತ ಅಭಿಮಾನ, ಪ್ರೀತಿ, ವಿಶ್ವಾಸಗಳನ್ನ ಇಟ್ಟಿರ್ತೀವೋ ಅವನಿಂದ ಏನೋ ತೊಂದರೆ ಆಯ್ತು, ಅವನು ನಮ್ಗೇನೋ ಮೋಸ ಮಾಡದ ಅಂತ ಆದಾಗ ನಮ್ಮ ಮನಸ್ಥಿತಿ ಹೇಗಾಗಿರುತ್ತೆ. ಹಾಗೆ ಯಾವುದನ್ನೂ ಕೂಡ ವಿಪರೀತವಾಗಿ ಹಚ್ಚಿಕೊಳ್ಳಬಾರದು. ನ ಅಭಿನಂದತಿ, ಭಾರೀ ಹೊಗಳಿ ಅಟ್ಟಕ್ಕೇರಿಸೋದು ಆಗಲಿ, ಅಥವಾ ಅದನ್ನೇ ಆಗ್ಲಿ ಅಟ್ಟಕ್ಕೆ ಏರಿಸೋದಾಗ್ಲಿ, ಅಥವಾ ಏನೋ ಒಂದು ತೊಂದರೆ ಆಯ್ತು ಅಂತ ಹೇಳಿ ಅವನನ್ನ ಗುಂಡಿ ತೋಡಿ ಹೂತು ಹಾಕೋದಾಗ್ಲಿ, ಈ ರೀತಿಯಾಗಿರ್ತಕ್ಕಂಥ ಯಾವುದು ಕೂಡ ನಡಿಬಾರದು. ಅದನ್ನ ಇಲ್ಲಿ ಹೇಳ್ತಕ್ಕಂಥದ್ದು ನ ಅಭಿನಂದತಿ ನ ದ್ವೇಷ್ಟಿ. ಯಾವುದನ್ನು ನಂದತಿ, ಸಂತೋಷ ಪಡಿ ಪರವಾಗಿಲ್ಲ, ಆದ್ರೆ ಅಭಿನಂದ, ವಿಪರೀತವಾಗಿ ಸಂತೋಷ ಪಡೋದು, ಓವರ್ ಎಕ್ಸೈಟ್ಮೆಂಟ್ ಅನ್ನೋದು ಬೇಡ. ನ ದ್ವೇಷ್ಟಿ, ವಿಪರೀತವಾಗಿ ದ್ವೇಷ ಮಾಡುವಂಥದ್ದು ಕೂಡ ಸರಿಯಲ್ಲ. ಈ ಎಲ್ಲ ಭಾವನೆ ಯಾರಲ್ಲಿರುತ್ತೆ, ಇಂತಹ ಒಂದು ಗಟ್ಟಿಯಾದ ಮನಸ್ಥಿತಿ ಯಾರಲ್ಲಿರುತ್ತೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನ ಪ್ರಜ್ಞಾ, ಪ್ರಕೃಷ್ಟವಾದ ಜ್ಞಾನ ಅಂದ್ರೆ ಏನು? ಸ್ಥಿತಪ್ರಜ್ಞನಾಗಿರ್ತಾನೆ ಅವನು. ಪ್ರತಿಷ್ಠಿತ
ಒಂದು ಕಡೆ ಅವನ ಮನಸ್ಸನ್ನ, ಅವನ ಬುದ್ಧಿಯನ್ನ, ಅವನ ಆಲೋಚನಾ ಶಕ್ತಿಯನ್ನ ಕೇಂದ್ರೀಕರಿಸಿರ್ತಾನೆ. ಅದು ಎಲ್ಲಿ ಕೇಂದ್ರೀಕರಿಸಿರ್ತಾನೆ? ಭಗವತ್ ತತ್ವ ಅಂತ ನಾವೇನ್ ಕರಿತೀವಿ, ಅಲ್ಲಿ ಅವನ ಮನಸ್ಸನ್ನ ಕೇಂದ್ರೀಕರಿಸಿರ್ತಾನೆ. ಅಂತೂ ಒಟ್ಟು ಕೃಷ್ಣ ಹೇಳತಕ್ಕಂಥದ್ದು ಯಾವುದು ಕೂಡ ವಿಪರೀತವಾಗಬಾರದು ಅನ್ನೋ ಇಲ್ಲಿ ಹೇಳ್ತಕ್ಕಂಥ ಮಾತು. ಇದೆಲ್ಲ ಯಾರಲ್ಲಿ ಇರುತ್ತೋ ಇರಬಾರದು ಅನ್ನೋದು ಅಭಿಪ್ರಾಯ. ಕೆಲವರಿಗೆ ಓವರ್ ಅಟ್ಯಾಚ್ಮೆಂಟ್ ಇದ್ದಲ್ಲೇ ನೋಡಿ ವಿಪರೀತವಾಗಿರತಕ್ಕಂಥ ಏನೇನೋ ತುಂಬಾ ಎಕ್ಸ್ಪೆಕ್ಟೇಷನ್ಗಳು ಇಟ್ಕೊಂಡಿರ್ತಾರೆ. ಅದು ಅವರಿಗೆ ಸಿಗದೆ ಇದ್ದಾಗ ತುಂಬಾ ದುಃಖ ಪಡುತ್ತಾರೆ. ಯಾರ ಮೇಲೆ ಇಟ್ಕೊಂಡಿರ್ತಾರೋ ಅವರು ತುಂಬಾ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವ್ರ ವಿರುದ್ಧವಾಗಿ ಕೂಗಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದೆಲ್ಲವೂ ಕೂಡ ತಪ್ಪದು. ಹಾಗಾಗಿ ಸ್ನೇಹ, ಪ್ರೀತಿ, ವಿಶ್ವಾಸ ಅದೆಲ್ಲ ಮುಖ್ಯ ಇರ್ಬೇಕು, ಆದ್ರೆ ವಿಪರೀತ ಯಾವುದು ಕೂಡ ಆಗ್ಬಾರ್ದು. ಹಾಗಾಗಿ ಅತ್ಯಂತ ಸ್ನೇಹ, ಅತ್ಯಂತ ಪ್ರೀತಿ, ಅತ್ಯಂತ ಕ್ರೋಧ, ವಿಪರೀತ ಜಾಸ್ತಿ ಯಾವುದು ಕೂಡ ಇರಬಾರದು ಅನ್ನೋದು ಇದರಲ್ಲಿ ಬರತಕ್ಕಂಥ ಅಭಿಪ್ರಾಯ. ಹೀಗೆ ಯಾರಿರ್ತಾನೋ ಅವನೇ ನಿಜವಾದ ಒಬ್ಬ ಸ್ಥಿತಪ್ರಜ್ಞ. ಯಾವನು ಸರ್ವತ್ರ ಎಲ್ಲಾ ಕಡೆಗಳಲ್ಲಿಯೂ ಅನಭಿಸ್ನೇಹ ಅತಿಯಾಗಿ ಹಚ್ಚಿಕೊಳ್ಳದವನು, ತತ್ತತ್ ಆಯಾಯ ವಸ್ತುಗಳನ್ನು ಅಥವಾ ವ್ಯಕ್ತಿಗಳನ್ನು ಯಾವುದನ್ನೇ ಆದರೂ ಕೂಡ ಶುಭ ಅಶುಭಂ ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನ ಪ್ರಾಪ್ಯ ಹೊಂದಿ ಅಥವಾ ಪಡೆದು ನ ಅಭಿನಂದತಿ ಅದನ್ನ ವಿಪರೀತವಾಗಿ ಹೊಗಳೋದಿಲ್ಲ, ಅಥವಾ ತನಗೆ ಏನೋ ಒಳ್ಳೇದಾಯ್ತು ಅಂತ ವಿಪರೀತವಾಗಿ ಖುಷಿ ಪಡೋದಿಲ್ಲ, ವಿಪರೀತವಾಗಿ ಮೆಚ್ಚೋದಿಲ್ಲ, ತುಂಬಾ ನ ದ್ವೇಷ್ಟಿ ಹೆಚ್ಚು ದ್ವೇಷ ಮಾಡೋದು ಇಲ್ಲ. ತಸ್ಯ ಅಂತಹವನ ಪ್ರಜ್ಞಾ ಅಂದ್ರೆ ಅವನ ಜ್ಞಾನಶಕ್ತಿ, ಅವನ ಅರಿವು ಅದು ಪ್ರತಿಷ್ಠಿತ ಒಂದು ಕಡೆ ಕೇಂದ್ರೀಕೃತವಾಗಿದೆ. ಎಲ್ಲಿ ಒಂದು ಕಡೆ ಕೇಂದ್ರೀಕೃತವಾಗಿದೆ? ಹೊರಗಿನ ಪ್ರಪಂಚದಲ್ಲಿ ಅವನು ವಿರಮಿಸಿದ್ದಾನೆ, ವಿರಕ್ತನಾಗಿದ್ದಾನೆ. ಅದರಿಂದಾಗಿ ತನ್ನ ಒಳಗಿನ ಒಂದು ಪ್ರಪಂಚ ಇದೆಯಲ್ಲ, ಅಂತ ಪ್ರಪಂಚ ಅಂದ್ರೆ ಒಳಗಿನ ಪ್ರಪಂಚದಲ್ಲಿ ಇರತಕ್ಕಂಥವನು ಯಾರು? ಪರಮಾತ್ಮ. ಅವನ ಕಡೆಗೆ ಈ ಸಾಧಕನ ಒಂದು ಬುದ್ಧಿ ಕೇಂದ್ರೀಕೃತವಾಗಿದೆ. ಅವನೇ ನಿಜವಾಗಿರ್ತಕ್ಕಂಥ ಸಾಧಕ, ಅವನೇ ನಿಜವಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನಿ. ಯಸ್ಸರ್ವತ್ರ ನಭಿಸ್ನೇಹ ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಶ್ರೀಕೃಷ್ಣ.